ನಮ್ಮ ಹೆಮ್ಮೆಯ ಆಟೋ ಚಾಲಕರು ಅಂತ ಹೇಳಕ್ ಇಷ್ಟಪಡಲ್ಲ, ನಮ್ಮ ಸಾರಥಿಗಳಿಗೆ ಹಾಗೆ ಅವರ ಕುಟುಂಬದವರಿಗೆ ನನ್ನ ನಮಸ್ಕಾರ. ತುಂಬಾ ಹೆಮ್ಮೆ ಆಗತ್ತೆ ಈ ವೇದಿಕೆ ಮೇಲೆ ನಿಂತು ಮಾತಾಡೋದಕ್ಕೆ. ಮೊದಲನೇದಾಗಿ ನನ್ನನ್ನ ನಿಮ್ಮ ಒಂದು ಅಸೋಸಿಯೇಷನ್ಗೆ ರಾಯಭಾರಿಯಾಗಿ ನನ್ನ ಆಯ್ಕೆ ಮಾಡೋದಕ್ಕೆ ನನ್ನ ಸಲ್ಯೂಟ್ ಆ್ಯಂಡ್ ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ಇದು ಒಂಥರ ಒಂದು ಕನ್ಸಂತ ಇತ್ತು. ಇಂಡಸ್ಟ್ರಿಗೆ ಬಂದಾಗ ನಂಗೊಬ್ರು ದೊಡ್ಡ ಮಹಾನ್ ವ್ಯಕ್ತಿ ಒಂದು ಮಾತು ಹೇಳಿದ್ರು. ಅವ್ರು ಯಾರು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಹೆಸರು ಹೇಳ್ತೀನಿ, ನಾನು ಹೇಳ್ತೀನಿ, ಇಲ್ಲ ನಾವೆಲ್ಲರೂ ಸರಿ ಆಯ್ತಾ. ಅವ್ರು ಏನಂತ ಹೇಳಿದ್ರು ಅಂದ್ರೆ, ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಿದ್ದಾಗ ನೀನೊಬ್ಬ ಆರ್ಟಿಸ್ಟ್ ಆಗಿರ್ತೀಯ, ಆಟೋ ಮೇಲೆ ಯಾವಾಗ ನಿನ್ನ ಫೋಟೋ ಬೀಳುತ್ತೋ ಅವತ್ತು ನಿನ್ನ ಸ್ಟಾರ್ ಮಾಡಿದ ಆಟೋ ಚಾಲಕರು, ಕ್ಯಾಬ್ ಡ್ರೈವರ್ಸ್. ನಿಮ್ಮ ಒಂದು ಪ್ರೀತಿ ಅಭಿಮಾನ ನಮ್ಮ ಸಿನಿಮಾ ಚಿತ್ರರಂಗದ ಮೇಲೆ ಇರುವಂಥದ್ದು ನನಗೆ ತುಂಬ ಖುಷಿ ಇದೆ. ಹೀಗೆ ನಮ್ಗೆಲ್ರಿಗೂ ಸಪೋರ್ಟ್ ಮಾಡಿ. ಈ ಮಾತು ಅವ್ರು ನನಗೆ ಹೇಳಿದಾಗ ಹೌದಲ್ವಾ ಅಂತ ಅನಿಸ್ತು. ಬಿಕಾಸ್ ಸುಮಾರು ಆಟೋಗಳಲ್ಲಿ ಇಲ್ಲ ಒಂದು ಕ್ಯಾಬ್ ಏನಂತಾರೆ ಕಾರ್ಸ್ಗಳಲ್ಲಿ ಎಷ್ಟೊಂದು ಸ್ಪೆಷಲಿ ಆಟೋಸ್, ನಿಮ್ಮ ಕುಟುಂಬದಲ್ಲಿ ನಮ್ಮನ್ನ ಒಬ್ಬರಾಗಿ ನೀವು ನೋಡಿಕೊಂಡು ನಿಮ್ಮ ತಂದೆ ತಾಯಿ ಫೋಟೋ ಇಲ್ಲದೆ ನಮ್ಮ ಫೋಟೋ ಹಾಕೊಳ್ತಿರಲ್ಲ, ಅದನ್ನ ಹೆಂಗೆ ನಿಮಗೆ ಕೃತಜ್ಞತೆ ಸಲ್ಲಿಸಲಿ ಅಂತ ನನಗೆ ಮಾತೇ ಇಲ್ಲ. ಹಲವಾರು ನಟರ ಫೋಟೋ ನಮ್ಮ ಆಟೋ ಮೇಲೆ ಇರುತ್ತೆ. ಬಟ್ ನನ್ನ ಫೋಟೋ ಇತ್ತೀಚಿನ ದಿನಗಳಲ್ಲಿ ನಾನು ತುಂಬಾ ಆಟೋಗಳಲ್ಲಿ ನೋಡಿದ್ದೀನಿ ನಾನು. ಆ್ಯಂಡ್ ನನಗೆ ಅದೇ ಮಹಾನ್ ವ್ಯಕ್ತಿ ನನಗೆ ಹೇಳಿದಂಥ ಮಾತು, ಎಲ್ಲಾದರೂ ನೋಡಿದ್ರೆ ನಿಲ್ಸ್ಬಿಟ್ಟು ಥ್ಯಾಂಕ್ಸ್ ಅಂತ ಹೇಳು ಅಂತ ಹೇಳಿದ್ರು. ಸೊ ನನಗೆ ಇವತ್ತು ತುಂಬ ಹೆಮ್ಮೆ, ತುಂಬ ಖುಷಿ ಇದೆ. ನಮ್ಮ ಆಟೋ ಮೇಲೆ ನನ್ನ ಒಂದು ಚಿತ್ರ, ಆ ಫೋಟೋ ಇದೆಯಲ್ಲ, ನಿಮ್ಮೆಲ್ಲರ ಮನೇಲಿ ನಾನು ಒಬ್ಬಳಾಗಿದ್ದೀನಿ, ನಿಮ್ಮ ಮನೆ ಮಗಳಾಗಿದ್ದೀನಿ. ತುಂಬ ಥ್ಯಾಂಕ್ಸ್. ಆ್ಯಂಡ್ ದರ್ಶನ್ ಸರ್ಗೆ ಆ ಒಂದು ಮಾತು ಹೇಳಿದಕ್ಕೆ ತುಂಬ ಇವತ್ತು ನನಗೆ ನಿಜ ಹೇಳ್ತೀನಿ, ತುಂಬ ಹೆಮ್ಮೆ ಇದೆ. ಈ ದಿನ 9ನೇ ತಾರೀಕು ನವೆಂಬರ್ ಶಂಕರ್ನಾಗ್ ಸರ್ ಹುಟ್ಟುಹಬ್ಬ. ಈ ದಿನದಂದು ಈ ಒಂದು ಕಾರ್ಯಕ್ರಮ, ಈ ಒಂದು ದಿನ ನಮ್ಮ ಆಟೋ ಚಾಲಕರಿಗೆ ಅರ್ಪಣೆ ಮಾಡಿರುವಂಥದ್ದು ಬಹಳ ಖುಷಿ ಇದೆ. ಬಟ್ ಒಂದು ಮಾತು ಹೇಳ್ತೀನಿ, ಹಲವಾರು ವಿಡಿಯೋಸ್ಗಳಲ್ಲಿ ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೂ ಗೊತ್ತಿರತ್ತೆ, ಒಂದು ರಿಯಾಲಿಟಿ ಮಾತಾಡೋಣ. ಎಷ್ಟೊಂದು ವಿಡಿಯೋಸಲ್ಲಿ ನಾವು ಆನ್ಲೈನಲ್ಲಿ ನಮ್ಮ ಆ್ಯಪ್ಗಳಲ್ಲಿ ಬುಕ್ ಮಾಡ್ತಾರೆ, ಅದಾದಮೇಲೆ ಕ್ಯಾನ್ಸಲ್ ಮಾಡ್ದೇ ನಿಮ್ಮನ್ನ ಲೊಕೇಶನ್ಗೆ ಕರ್ಕೊಂಡು ಬರ್ತಾರೆ. ನಿಮ್ಗೆ ಅದು ಡಿಸಪಾಯಿಂಟ್ಮೆಂಟ್ ಆಗುತ್ತೆ, ಜಗಳಗಳಾಗಿದೆ, ಆ ವಿಡಿಯೋಸ್ ಎಲ್ಲ ನಾವು ನೋಡಿದ್ದೀವಿ. ಅಲ್ಲಿ ಒಂದು ಸ್ವಲ್ಪ ತಾಳ್ಮೆ ತಗೊಂಡು, ಅಫ್ಕೋರ್ಸ್ ತೀರಾ ಅತಿರೇಕ ಕೋಪ ಹೋಗತ್ತೆ, ನಾನು ತುಂಬ ಚಿಕ್ಕವಳು ಈ ಮಾತು ಹೇಳಬಾರ್ದು, ಒಂದು ಸ್ವಲ್ಪ ತಾಳ್ಮೆ ತಗೊಳ್ಳೋಣ. ಅಟ್ ದ ಸೇಮ್ ಟೈಮ್ ಸಾರ್ವಜನಿಕರಿಗೆ ನನ್ನ ಒಂದು ಕಿವಿ ಮಾತು, ಆರ್ಡ್ರ್ ಬುಕ್ ಮಾಡ್ತೀರಾ ಅಲ್ವಾ, ನಿಮ್ಮ ಡೆಸ್ಟಿನೇಷನ್ ನೀವು ಕರ್ಸ್ಕೊಳ್ತೀರಾ ಅಲ್ವಾ, ಕ್ಯಾನ್ಸಲ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ, ಅವ್ರು ಎಲ್ಲಿಂದನೋ ಬಂದಿರ್ತಾರೆ, ಫ್ಯೂಯಲ್ ಹಾಕೊಂಡು ಆ ದುಡ್ಡು ನೀವು ಕೊಡ್ತೀರಾ, ಕರೆಸ್ತೀರಾ, ಹೇಳ್ದೆ ಕಳಿಸ್ತೀರಾ, ಅಯ್ಯೋ ಬೇರೆ ಏನೋ ಕ್ಯಾಬ್ ಬುಕ್ ಮಾಡಿದ್ವಿ ಅಂತೀರಾ. ಅಷ್ಟು ಕೇವಲವಾಗಿ ನೋಡಬೇಡಿ, ತುಂಬ ಸೂಕ್ಷ್ಮವಾಗಿ ಅವ್ರು ನಮ್ಮ ಮನೆ ತನಕ ಬಿಡ್ತಾರೆ. ದಯವಿಟ್ಟು ಸ್ವಲ್ಪ ಮರ್ಯಾದೆ ಕೊಡಿ ನಮ್ಮ ಚಾಲಕರಿಗೆ. ಹಾಗೆ ನಿಮ್ಮ ಕಡೆಯಿಂದನೂ ಅಷ್ಟೇ ಒಂದು ಸಿನ್ಸಿಯರ್ ರಿಕ್ವೆಸ್ಟ್, ಬೈಯೋದಕ್ಕೆ ಹೋಗಬೇಡಿ, ಸ್ವಲ್ಪ ತಾಳ್ಮೆ ತಗೊಳ್ಳಿ. ಫೋನ್ ಕೈಯಲ್ಲೇ ಇರುತ್ತೆ, ಎಲ್ಲ ವಿಡಿಯೋ ಮಾಡಿ ಹಾಕ್ತೀರಾ, ಪದಗಳು ಸ್ವಲ್ಪ ನೋಡಿ ಮಾಡಿ ಮಾತಾಡೋಣ. ನಾನು ಕೇಳ್ತಿರ್ತೀನಿ ಅಯ್ಯೋ ಏನಿದು ಅಂತ. ಬಟ್ ನಿಮ್ಮದು ತಪ್ಪು ಅಂತ ಹೇಳಲ್ಲ, ಅವ್ರದ್ದು ತಪ್ಪು ಅಂತ ಹೇಳಲ್ಲ, ಸಿಚುಯೇಷನ್ ಹಂಗೆ, ಆ ಒಂದು ಸಂದರ್ಭ ಹಂಗೆ ಮಾಡುತ್ತೆ. ಬಟ್ ನಾನು ನಿಮ್ಗೆ ಯಾರಿಗೂ ಗೊತ್ತಿರೋ ನನಗೆ ಗೊತ್ತಿಲ್ಲ, ಇವತ್ತು ಈ ವೇದಿಕೆ ಮೇಲೆ ನಿಂತು ಮಾತಾಡ್ತಿದ್ದೀನಿ ಅಂತ ಅಲ್ಲ, ತುಂಬ ಆಟೋದಲ್ಲಿ ಓಡಾಡಿದ್ದೀನಿ ನಾನು, ಇವತ್ತು ಕೂಡ ಓಡಾಡ್ತೀನಿ. ಸತ್ಯವಾಗ್ಲೂ ಕರ್ಸಿದ್ದಾರೆ, ಇಲ್ಲ ನಾನು ಈ ಒಂದು ರಾಯಭಾರಿ ಆಗಿದ್ದೀನಿ ಅಂತ ಏನೋ ಬುರುಡೆ ಬಿಡಬೇಕು ಅಂತಲ್ಲ, ನನಗೆ ಇವೆಲ್ಲ ಹೇಳೋದಕ್ಕೆ ಬರಲ್ಲ. ನನಗೆ ಮನ್ಸಿಗೆ ಏನು ಬರುತ್ತೋ ಅದನ್ನು ಮಾತಾಡ್ತೀನಿ ನಾನು. ತುಂಬ ಖುಷಿ ಆಗುತ್ತೆ. ಒಂಥರ ಫ್ರೀ AC ನಮಗೆ, ಕಾರಲ್ಲಾದರೆ ಎಲ್ಲ ಗ್ಲಾಸ್ ಇರುತ್ತೆ, ಹಾಗೆ ಹೀಗೆ. ಆಟೋದಲ್ಲಿ ಹೋಗ್ತಿದ್ರೆ ಎಷ್ಟು ಮಜಾ ಇರುತ್ತೆ ಗೊತ್ತಾ, ನನಗೆ ತುಂಬ ಇಷ್ಟ ಆಯ್ತು. ಆ್ಯಂಡ್ ಬಟ್ ಖುಷಿ ಆಯಿತು ನಿಮ್ಗೆಲ್ಲರೂ ನೋಡಿ. ನನಗೆ
ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಇನ್ವೈಟ್ ಮಾಡಿ, ಹಾಗೆ ನಿಮ್ಮ ಒಂದು ಅಸೋಸಿಯೇಷನ್ಗೆ ನನ್ನನ್ನು ಒಬ್ಬಳಾಗಿ ನೀವು ಮಾಡ್ಕೊಂಡಿರೋದಕ್ಕೆ ತುಂಬ ಹೃತ್ಪೂರ್ವಕ ವಂದನೆಗಳು. ತುಂಬ ಥ್ಯಾಂಕ್ಸ್. ಇನ್ನೇನಾದರೂ ಮಾತು, ಲಾಸ್ಟ್ ಒಂದು ಮಾತು ಹೇಳ. ಎಲ್ಲರೂ ಕಷ್ಟಪಡ್ತಿದ್ದೀರಾ ನಿಮ್ಮ ಕುಟುಂಬನ ನೋಡ್ಕೊಳ್ಳೋದಕ್ಕೆ. ಅದಾದ್ಮೇಲೆ ಕರೆಕ್ಟ್ ಇನ್ನೊಂದು ಮಾತು ಹೇಳೋದು ಮರ್ತ್ಬಿಟ್ಟೆ. ಹಿಂದೆ ಒಂದಷ್ಟು ಮೋಟಿವೇಶನಲ್ ಕೋಟ್ಸ್ ಇರುತ್ತೆ ನಿಮ್ಮ ಆಟೋದಲ್ಲಿ. ಅದ್ರಲ್ಲಿ ನಂಗೆ ತುಂಬ ಇಷ್ಟ ಆಗೋದೇನು ಗೊತ್ತಾ, ಈ ನಿಮ್ಮ ಎನಿಮೀಸ್ಗೂ ನೀವು ಥ್ಯಾಂಕ್ಸ್ ಅಂತ ಹೇಳ್ತಿರಲ್ಲ, ಹಿತಶತ್ರುಗಳಿಗೆ ತುಂಬ ಥ್ಯಾಂಕ್ಸ್ ಅಂತಿರಲ್ಲ, ಅದೇ ಚಂದ. ಆ ಥರ ತುಂಬ ಅದು ಅಷ್ಟು ದಮ್ ಬೇಕು, ಧೈರ್ಯ ಬೇಕಾಗಿ ಬರ್ಸ್ಕೊಳ್ಳೋದಕ್ಕೆ. ತಂದೆ ತಾಯಿ ಆಶೀರ್ವಾದ ಜೊತೆಗೆ ನಮ್ಮ ಫೋಟೋಗಳು, ಹಾಗೆ ಒಂದಷ್ಟು ಹಲವಾರು ಪ್ರೀತಿ ಮೇಲೆ, ಜೀವನದ ಮೇಲೆ ಒಂದಷ್ಟು ಕೋಟ್ಸ್. ಇನ್ನೂ ಹೆಚ್ಚಾಗಿ ಹೆಣ್ಮಕ್ಳು ಆಟೋ ಓಡಿಸೋದು. ಎಲ್ಲಿ ಸ್ವಲ್ಪ ಕೈ ಎತ್ತಿ ಯಾರ್ಯಾರು ಹೆಣ್ಮಕ್ಳು ಇದ್ದೀರ? ಓ, ಹೆಂಗೆ ನಮ್ಮ ಹೆಣ್ಮಕ್ಳು ಸೂಪರ್ ಅಲ್ಲ? ಖುಷಿ ಆಯ್ತು. ನಿಮ್ಮ ಕುಟುಂಬ ತುಂಬ ಖುಷಿಯಾಗಿರ್ಲಿ, ನಿಮ್ಮ ಎಲ್ಲರ ಜೀವನದಲ್ಲಿ ನೆಮ್ಮದಿ ಇರಲಿ. ಭಗವಂತ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ, ಚೆನ್ನಾಗಿ ದುಡ್ಡು ಮಾಡಿ. ಯಾರ್ಯಾರು ದಯವಿಟ್ಟು ಟೈಮ್ ಸಿಗತ್ತೆ ಅಂದ್ಬಿಟ್ಟು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎಲ್ಲ ನೋಡೋಕೆ ಹೋಗಬೇಡಿ. ಸಿನಿಮಾ ನೋಡಿ, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ನಿಮ್ಗಳಿಂದ ತುಂಬ ಹೊರ ರಾಜ್ಯದಿಂದ ಬಂದವರೆಲ್ಲ ಕನ್ನಡ ಕಲ್ತಿರೋದು ಯಾರಿಂದ ಗೊತ್ತಾ? ಆಟೋದವರಿಂದ, ನಮ್ಮ ಆಟೋ ಚಾಲಕರಿಂದ. ಪಾಪ ಎಷ್ಟು ಕನ್ನಡ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಸಿನಿಮಾಗಳನ್ನ ನೀವು ಪ್ರಮೋಟ್ ಮಾಡ್ತಿರೋದು. ಫಸ್ಟು ಆಟೋ ಹಿಂದೆನೇ ಬ್ಯಾನರ್ ಹಾಕೋದು ಎಲ್ಲರೂ. ಸೊ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಚಿತ್ರರಂಗಕ್ಕೆ ತುಂಬ ಇದೆ. ಎಲ್ಲರ ಪರವಾಗಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ರಿಗೂ, ನಿಮ್ಮ ಕುಟುಂಬ ತುಂಬ ಖುಷಿಯಾಗಿರಲಿ. ಭಗವಂತನ ನಾನು ಕೇಳ್ಕೊಳ್ಳೋದು ಒಂದೇ, ಎಲ್ಲರೂ ಖುಷಿಯಾಗಿರೋಣ, ಎಲ್ಲರೂ ಆರೋಗ್ಯವಾಗಿರೋಣ. ನಿಮ್ಮ ಆರೋಗ್ಯನ ದಯವಿಟ್ಟು ನೀವು ಕಾಪಾಡ್ಕೊಳ್ಳಿ. ಇನ್ನೇನು ಹೇಳಿ, ಐ ಲವ್ ಯು ಆಲ್. ತುಂಬ ನನಗೆ ಪ್ರೀತಿ ಕೊಟ್ಟಿದ್ದೀರಾ. ನಿಮ್ಮೆಲ್ರಿಗೂ ನಾನು ಹೇಳೋದು ಒಂದೇ ಮಾತು, ತುಂಬ ಥ್ಯಾಂಕ್ಸ್ ಆ್ಯಂಡ್ ಐ ಲವ್ ಯು ಆಲ್. ಥ್ಯಾಂಕ್ ಯು. ಇಲ್ಲೋಗ ಬರೀ ಇಂಥದೆಯಾ? ಅದೇ ಇದ್ರೆ ತುಂಬ ನೆಮ್ಮದಿಯಾಗಿರ್ಬೇಕು ಅಷ್ಟೇ.